ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ರಾಮನಾಮ ಜಪಿಸಿರೆ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಈ ಹಾಡನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀವಿ. ಇದು ರಾಮನಾಮದ ಶಕ್ತಿಯನ್ನು ಬಣ್ಣಿಸುತ್ತದೆ. ಹಾಗೂ ಕಲಿಯುಗದಲ್ಲಿ ರಾಮನಾಮದ ಮಹತ್ವ ಮತ್ತು ಕಾರಣಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ವೀಕ್ಷಕರೇ, ನಾವು ರಾಮಚರಿತ ಮಾನಸದ ಕಥೆಗಳನ್ನು ನೋಡುವಾಗ ಅದರಲ್ಲಿ ತುಳಸಿದಾಸರು ಶ್ರೀರಾಮನ ಅನೇಕ ಗುಣಗಳ ಕುರಿತು ವಿವರಣೆಯನ್ನು ಕೂಡ ನೀಡಿದ್ದಾರೆ. ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ರಾಮನ ಬಾಲ್ಯದಿಂದ ಹಿಡಿದು ರಾಜನಾಗುವವರೆಗಿನ ಎಲ್ಲ ಘಟನೆಗಳನ್ನು ಬಹಳ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ. ರಾಮನಾಮವನ್ನು ಜಪಿಸುವುದಕ್ಕಿಂತ ಪುಣ್ಯ ಕಾರ್ಯ ಇನ್ಯಾವುದೂ ಇಲ್ಲ ಎಂಬುದನ್ನು ಅವರು ಹೇಳಿದ್ದಾರೆ. ರಾಮನ ನಾಮಸ್ಮರಣೆಯನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಜನ್ಮಗಳ ಪಾಪಗಳಿಂದ ಪರಿಹಾರವನ್ನು ಕಂಡುಕೊಳ್ತಾನೆ. ಕಲಿಯುಗದಲ್ಲಿ ರಾಮನಾಮವನ್ನು ಜಪಿಸುವುದರಿಂದ ಅಥವಾ ರಾಮನಾಮವನ್ನು ಕೇಳುವುದರಿಂದ ಮಾನವನ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ. ರಾಮನಾಮ ಸ್ಮರಣೆಯು ಮನುಷ್ಯನಿಗೆ ಕಾಮಧೇನುವಾಗಿ ರಕ್ಷಣೆಯನ್ನು ನೀಡುತ್ತೆ. ರಾಮನಾಮವು ಜನನ ಮರಣದಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಜನರ ಮನಸ್ಸಿನಲ್ಲಿನ ಗೊಂದಲವನ್ನು ಸುಲಭವಾಗಿ ದೂರ ಮಾಡುತ್ತದೆ. ಕುಟುಂಬ ಕಲ್ಯಾಣಕ್ಕಾಗಿಯೂ ನೀವು ರಾಮನಾಮವನ್ನು ಜಪಿಸಬಹುದು ಅಥವಾ ಕೇಳಬಹುದು. ಕಲಿಯುಗಕ್ಕೂ ರಾಮನಾಮಕ್ಕೂ ಇರುವ ಸಂಬಂಧಗಳನ್ನು ಸಹ ತಿಳಿಯೋಣ. ವೀಕ್ಷಕರೇ, ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಆಂಜನೇಯ ಸ್ವಾಮಿಯು ರಾಮನಾಮವನ್ನು ಸ್ಮರಿಸುವ ಮೂಲಕ ಶ್ರೀರಾಮನ ಪ್ರಿಯ ಭಕ್ತನಾಗಿದ್ದಾನೆ ಎಂದು ಹೇಳಿದ್ದಾರೆ. ಶ್ರೀಹರಿಯ ನಾಮದಿಂದ ಅದೆಷ್ಟೋ ಜನ ವೈಕುಂಠ ಲೋಕವನ್ನು ಪಡೆದುಕೊಂಡಿದ್ದಾರೆ. ರಾಮನ ನಾಮಸ್ಮರಣೆಯೊಂದೇ ಜನರ ಜೀವನದ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ನೀಡುತ್ತೆ. ಎಲ್ಲಿ ರಾಮನಾಮ ಇರುತ್ತದೆಯೋ ಅಲ್ಲಿ ಹನುಮಂತನು ಇರುತ್ತಾನೆ ಎಂದು ಕೂಡ ಹೇಳಲಾಗುತ್ತೆ. ಕಲಿಯುಗದಲ್ಲೂ ರಾಮನಾಮವನ್ನು ಜಪಿಸುವುದು ಪ್ರಯೋಜನಕಾರಿಯಾಗಿದೆ. ಕಲಿಯುಗದಲ್ಲಿ ರಾಮನಾಮವು ಮನುಷ್ಯನ ಬಾಳಿಗೆ ಕಲ್ಪತರು. ಬಯಸಿದ ವಸ್ತುವನ್ನು ಕರುಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ಹೆಸರಾಗಿದೆ. ರಾಮನ ಹೆಸರಿನಲ್ಲೇ ಮೋಕ್ಷವಿದೆ. ರಾಮನ ನಾಮಸ್ಮರಣೆಯಿಂದಲೇ ತುಳಸಿದಾಸರು ಶುದ್ಧರಾದರು, ದೈವಿಕ ಮಾರ್ಗವನ್ನು ಅನುಸರಿಸಿದರು. ಕಲಿಯುಗದಲ್ಲಷ್ಟೇ ಅಲ್ಲ, 4 ಯುಗಗಳಲ್ಲಿಯೂ, ತ್ರಿಕಾಲದಲ್ಲಿಯೂ, 3 ಲೋಕಗಳಲ್ಲಿಯೂ ಜೀವಿಗಳು ರಾಮನ ನಾಮಸ್ಮರಣೆಯಿಂದ ದುಃಖದಿಂದ ಮುಕ್ತರಾಗಿದ್ದಾರೆ. ಎಲ್ಲ ಪುಣ್ಯಗಳ ಫಲ ರಾಮನ ಹೆಸರಿನಲ್ಲಿ ಮಾತ್ರ ಅಡಕವಾಗಿದೆ. ಇನ್ನು ರಾಮನಾಮದ ಪ್ರಯೋಜನಗಳು: ಸತ್ಯಯುಗದಲ್ಲಿ ಧ್ಯಾನದಿಂದ, ತ್ರೇತಾಯುಗದಲ್ಲಿ ಯಾಗದಿಂದ ಮತ್ತು ದ್ವಾಪರ ಯುಗದಲ್ಲಿ ಆರಾಧನೆಯಿಂದ ದೇವರು ಪ್ರಸನ್ನನಾಗುತ್ತಾನೆ ಎನ್ನಲಾಗಿದೆ. ಆದರೆ ಕಲಿಯುಗವು ಪಾಪದ ಮೂಲವಾಗಿದೆ. ಇದರಲ್ಲಿ ಮಾನವರ ಮನಸ್ಸು ಯಾವಾಗಲೂ ಪಾಪದ ಕಡೆಗೆ ಹೋಗುತ್ತದೆ. ಇಂತಹ ಕಲಿಯುಗದಲ್ಲಿ ರಾಮನ ಹೆಸರೇ ಕಲ್ಪವೃಕ್ಷ. ರಾಮನಾಮವನ್ನು ನೆನಪಿಸಿಕೊಂಡರೆ ಕೂಡಲೇ ಜಗತ್ತಿನ ಎಲ್ಲ ತೊಂದರೆಗಳು ಕೂಡ ನಾಶವಾಗುತ್ತೆ. ಕಲಿಯುಗದಲ್ಲಿ ರಾಮನ ಹೆಸರು ಎಲ್ಲ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತೆ. ರಾಮನ ನಾಮವನ್ನು ಜಪಿಸುವುದರಿಂದ ಒಬ್ಬನು ಮುಂದಿನ ಪ್ರಪಂಚದಲ್ಲಿ ಪರಮಾತ್ಮನ ಪರಮ ವಾಸಸ್ಥಾನವನ್ನು ಕೂಡ ಪಡೆಯುತ್ತಾನೆ ಮತ್ತು ಕಲಿಯುಗದಲ್ಲಿ ಎಲ್ಲ ಸಂಕಷ್ಟಗಳಿಂದಲೂ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ. ಕಲಿಯುಗದಲ್ಲಿ ಜನರಿಗೆ ದೇವರ ಮೇಲೆ ಭಯ ಭಕ್ತಿ ಕಡಿಮೆ ಇರುತ್ತದೆ. ದೇವರ ಮೇಲಿನ ನಂಬಿಕೆ ಕಡಿಮೆಯಾಗುತ್ತದೆ. ಇದರಿಂದ ಅವರು ಜ್ಞಾನ, ಬುದ್ಧಿವಂತಿಕೆ ಮತ್ತು ಸೋಮಾರಿತನಕ್ಕೆ ಒಳಗಾಗುತ್ತಾರೆ. ಅಂತಹ ಸಮಯದಲ್ಲಿ ಅವರಿಗೆ ಸಹಾಯಕ್ಕೆ ಬರುವುದು ರಾಮನೊಬ್ಬನೇ. ಆದ್ದರಿಂದ ಕಲಿಯುಗದಲ್ಲಿ ಯಾವ ವ್ಯಕ್ತಿ ರಾಮನಾಮವನ್ನು ಜಪಿಸುತ್ತಾನೋ ಅವನು ಪ್ರಹ್ಲಾದನಂತೆ ಆಗುತ್ತಾನೆ. ಹನುಮಂತನಂತೆ ರಾಮನ ರಕ್ಷಣೆಯನ್ನ ಪಡೆದುಕೊಳ್ಳುತ್ತಾನೆ ಎಂದು ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕಲಿಯುಗದಲ್ಲಿ ರಾಮನು ಭಕ್ತರ ಮೇಲೆ ಎಷ್ಟು ಪ್ರೀತಿಯನ್ನ ಇಟ್ಟುಕೊಂಡಿರುತ್ತಾನೆ ಎಂದರೆ, ಅವರು ಕೆಟ್ಟ ಭಾವನೆಗಳನ್ನು ಹೊಂದಿದ್ದರೂ ಕೋಪದಿಂದ ಮತ್ತು ಸೋಮಾರಿತನದಿಂದ ರಾಮನಾಮವನ್ನು ಜಪಿಸಿದರೂ ಅವರು 10 ದಿಕ್ಕುಗಳಿಂದಲೂ ಕಲ್ಯಾಣವನ್ನು ಹೊಂದುತ್ತಾರೆ. ವೀಕ್ಷಕರೇ, ಇದೇ ರೀತಿಯ ಹಲವು ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.